ರಾಜ್ಯದಲ್ಲಿ ಈ ಆರ್ ರೆಡ್ಡಿ ರಾಮುಲು ಫ್ರೆಂಡ್ಶಿಪ್ ಹಾಗೂ ಬ್ರೇಕಪ್ ನ ಸ್ಟೋರಿ ನಿಮಗೆಲ್ಲ ಗೊತ್ತೇ ಇದೆ. ಸೊ ಇದ್ರ ಮಧ್ಯೆ ಇನ್ನಷ್ಟು ಇವರಿಬ್ಬರ ನಡುವಿನ ವೈಮನಸ್ಸು ಹೆಚ್ಚಾಗುವಂತೆ ಮಾಡಿದ್ದು ಬಂಗಾರು ಹನುಮಂತುನ ಅನ್ನುವಂತಹ ಪ್ರಶ್ನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಒಂದೇ ರಾತ್ರಿಗೆ ಸೀರಿಯಸ್ ಹಂತಕ್ಕೆ ಹೋಗಿದೆ ರೆಡ್ಡಿ ರಾಮುಲು ಕಲಹ, ಡಬಲ್ ಆರ್ ಕಲಹ. ರಾಧಾ ಮೋಹನ್ ದಾಸ್, ಜನಾರ್ದನ ರೆಡ್ಡಿ, ವಿಜಯೇಂದ್ರ ವಿರುದ್ಧ ಸಂಘಕ್ಕೆ ದೂರನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಶ್ರೀರಾಮುಲು ಅವರು. BL ಸಂತೋಷ್ಗೂ ಕೂಡ ದೂರು ಕೊಟ್ಟು ಅವರು ಕೂಡ ಮಧ್ಯಪ್ರವೇಶ ಮಾಡಬೇಕು ಅಂತ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ದೆಹಲಿ ಮೆರವಣಿಗೆ ಹೊರಡೋದಕ್ಕೆ ಶ್ರೀರಾಮುಲು ಅವರು ಮುಂದಾಗ್ತಾ ಇದ್ದಾರೆ, ವೇದಿಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ರಾಮುಲು ಆರೋಪಗಳಿಗೆ ಕೌಂಟರ್ ಅನ್ನ ಇನ್ನೊಂದು ಕಡೆಗೆ ಜನಾರ್ದನ ರೆಡ್ಡಿ ಅವರು ಕೂಡ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿನ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನ ಜನಾರ್ದನ ರೆಡ್ಡಿ ಅವರು ಕರೆದಿದ್ದಾರೆ. ಸೊ ಕುತೂಹಲ ಮೂಡಿಸ್ತಾ ಇದೆ ಜನಾರ್ದನ ರೆಡ್ಡಿ ಅವರ ನಡೆ ಏನು ಅಂತ. ಬಿಜೆಪಿಯಲ್ಲಿ ಒಂದು ಕಾಲದಲ್ಲಿ ಬಹಳ ಸ್ಟ್ರಾಂಗ್ ಆಗಿ ನಡೀತಾ ಇತ್ತು ಇವರಿಬ್ಬರ ಫ್ರೆಂಡ್ಶಿಪ್. ಬಟ್ ಅದಾದ ನಂತರ ಅಂದ್ರೆ ಒಂದು 10-11 ವರ್ಷಗಳಿಂದ ಈ ಫ್ರೆಂಡ್ಶಿಪ್ ಬ್ರೇಕಪ್ ಸ್ಟೋರಿ ಆಗಿ ಎಲ್ಲರ ಮುಂದೆ ಇರೋದು ಗೊತ್ತೇ ಇರೋದು. ಬಟ್ ಈ ಬೈ ಎಲೆಕ್ಷನ್ ನಂತರ ಇದಿನ್ನಷ್ಟು ಕಿತ್ಕೊಂಡು ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್. ರಾಮುಲು ಸರ್. ಸರ್ ನಮಸ್ತೆ. ರವೀಶ್ ಮಾತಾಡ್ತೀನಿ, ಪಬ್ಲಿಕ್ ಟಿವಿಯಿಂದ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್. ಹೇಳಿ ಸರ್. ಸರ್ ಏನಿಲ್ಲ ಸರ್, ನಿನ್ನೆ ಏನ್ ಅಸಮಾಧಾನ ಆಯ್ತು, ಗಲಾಟೆ ಆಯ್ತು ಅಂತ. ಹಾ ಸರ್. ಏನ್ ಸರ್ ಆಕ್ಚುಲಿ ಆಗಿತ್ತು? ಆಕ್ಚುಲಿ ನಿನ್ನೆ ಕೋರ್ ಕಮಿಟಿ ಕರೆದಿದ್ರು ಸರ್ ರಾಧಾಮೋಹನ್ ಅಗ್ರವಾಲ್ ಅವರು. ಓಕೆ ಸರ್. ಚರ್ಚೆ ಆಗ್ತಾ ನನ್ ಬಗ್ಗೆ ಅವ್ರು ಹೇಳಿದ್ರು ರಾಮುಲು ಅವರು ಸಂಡೂರು ಎಲೆಕ್ಷನ್ ಸೋಲ್ಸಿತ್ತು ಅಂತ ಹೇಳಿ ನನ್ ಮೇಲೆ ಆರೋಪಣೆ ಮಾಡಿದ್ರು ಸರ್. ಓಕೆ. ನನ್ ಮೇಲೆ ಸರ್ ಈ ರೀತಿ ಆರೋಪಣೆ ಮಾಡೋದು ಸರಿಯಲ್ಲ, ಕೆಲಸ ಮಾಡಿದ್ದೇನೆ ಅನ್ನಂತ ವಿಚಾರ ಪ್ರತಿಯೊಬ್ಬ ಕಾರ್ಯಕರ್ತ ಮಾಡಿದನೆಲ್ಲ. ಇಲ್ಲ ಅಂದ್ರೆ ರಾಜ್ಯಾಧ್ಯಕ್ಷರು ವಿಜೇಂದ್ರ ಇಲ್ಲೇ ಕುಂತ ಅವ್ರನ್ನ ಕೇಳ್ರಿ. ನಾನು ಕೊನೆ ದಿನ ತನಕ ಕೂಡ ನಾನು ಶಿಗ್ಗಾಂವ್ ಹೋಗ್ಬೇಕಾಯ್ತು. ಕೊನೆ ದಿನ ಬೊಮ್ಮಾಯಿರು ಮಾತು ಕೊಟ್ಟಿದ್ದೆ, ಆ ಮಾತನ್ನು ಕೂಡ ಹೋಗ್ಲಾರ್ದಂತ ಇಲ್ಲೇ ಕೆಲಸ ಮಾಡಿದ್ದೇನೆ. ಯಾಕಂದ್ರೆ ಇಲ್ಲಿ ಗೆಲುವಾದ್ರೆ ಒಳ್ಳೇದಾಗುತ್ತೆ. ನೀವ್ ಈ ರೀತಿ ಆರೋಪಣೆ ಮಾಡಂತ ಟೈಮಲ್ಲಿ ನನ್ನ ಅಪಮಾನ ಮಾಡ್ತೀರಿ. ಎಲೆಕ್ಷನ್ ದಲ್ಲಿ ಸೋಲಿನಿ, ನೋವಲ್ಲಿದ್ದೀನಿ. ಆದ್ರೆ ಎಲೆಕ್ಷನ್ ಜೊತೆಲಿ ಮೇಲೆ ಹೆಂಗ್ ಓಡಿಸ್ತೀರಿ ಸರ್ ನೀವು? ಈ ರೀತಿ ಆರೋಪಣೆ ಓಡಿಸಂತ ಟೈಮಲ್ಲಿ ಯಾವ ಉದ್ದೇಶ ಕೇಳಿದೆ? ವಿಜೇಂದ್ರ ಅವರೇ, ನೀವು ರಾಜ್ಯಾಧ್ಯಕ್ಷ, ನಾನು ರಕ್ಷಣೆ ಮಾಡ್ಬೇಕಾಯ್ತು, ನೀವ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ ಮನ್ಸಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ನನ್ನ ಬಗ್ಗೆ ಅಸಮಾಧಾನ ಸರಿಯಲ್ಲ. ನೆನ್ಪಿಡ್ಕೊಳ್ರಿ, ಜನರು ನಿಮ್ಗೆ ಎಲ್ಲೋ ಒಂದ್ ಕಡೆ ಇದನ್ನ ಪ್ರಶ್ನೆ ಮಾಡ್ತಾರ. ಇವತ್ತು ಮಾಡ್ಲಿದ್ರೆ ನಾಳೆ ಏನಾಗ್ಲಿ ಪ್ರಶ್ನೆ ಮಾಡ್ತಾರ. ರಾಮುಲು ಮೇಲೆ ಆರೋಪಣೆ ಬಂದಂತ ಟೈಮ್ ನೀವ್ ಏನ್ ಮಾಡ್ತಿದ್ರಿ? ಕುಂತ್ಕೊಂಡಿದ್ರಿಲ್ಲ, ಒಂದ್ ಮಾತನ್ನ ಹೇಳ್ಬೋದಿತ್ತಲ್ಲ. ಅವ್ರಂತೂ ಬೇರೆ ಊರಿಂದ ಬಂದಂತವ್ರು, ಬೇರೆ ಕಡೆಯಿಂದ ಬಂದಂತವ್ರು, ಅವ್ರಿಗೆ ಗೊತ್ತಾಗಲ್ಲ ಯಾರು ಕೆಲಸ ಮಾಡಿದಾರೆ ಅಂತೇಳಿ. ಯಾರು ಜನಾರ್ದನ್ ರೆಡ್ಡಿ ಅವ್ರು ಹೇಳಿದ್ಕೋಸ್ಕರವಾಗಿ ಅವ್ರು ಮಾತಾಡ್ತಿರ್ಬೋದು, ನನಗೆ ಗೊತ್ತಿದೆ. ಆದ್ರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳಿದಂತ ಟೈಮಲ್ಲಿ ಈ ರೀತಿ ನನ್ನ ಬಗ್ಗೆ ಆರೋಪಣೆ ಮಾಡಂತ ಟೈಮಲ್ಲಿ ಅವ್ರು ನನ್ನ ಬಗ್ಗೆ ತಿಳ್ಕೊಬೇಕಾಯ್ತು. ತಿಳ್ಕೊಳ್ಳಾರ್ದಂತ ಆರೋಪಣೆ ಮಾಡ್ತಾ ಇದಾರೆ ಅಂದ್ರೆ ಇದು ಸಹಜ, ತಪ್ಪು ಅನ್ನಂತ ಮಾಹಿತಿಯನ್ನು ಕೂಡ ಹೇಳಿದಂತ ಟೈಮಲ್ಲಿ ಅವರು ಏನೋ ಹೇಳ್ತಾರೆ. ಹಂಗಂದ್ರೆ ಬ್ಯಾಡ ಬಿಡಿ ಸರ್, ನನ್ಗೆ ಪಾರ್ಟಿಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ರಿ, ನಾನ್ ಬಿಟ್ಟು ಹೋಗಂಗಿದ್ರೆ ಬಿಟ್ಟು ಹೋಗ್ತೇನೆ. ನಾನು ಯಾಕೆ ವಜ್ಜೆ ಆದ್ಮೇಲೆ ಹಾಕಿರ್ಬೇಕು ಅಂತ ಹೇಳ್ರಿ. ಆಮೇಲೆ ನಮ್ಮೆಲ್ಲಾ ಸ್ನೇಹಿತರು ಇಲ್ಲ ರಾಮುಲು ಆ ರೀತಿ ಅವ್ರು ಹೇಳಿದಾರ ಸತ್ಯ, ಆ ರೀತಿ ಯಾರು ನಂಬಕ್ ರೆಡಿ ಇಲ್ಲ. ಎಲ್ಲರೂ ಕೆಲಸ ಮಾಡಿದ್ವಿ, ಸೋಲ್ ಆಗಿದ್ರೆ ಆಗಿರ್ಬೋದು, ನಿನ್ ಮೇಲೆ ಮಾತಾಡೋದು ಕೂಡ ಸರಿಯಲ್ಲ. ಸದಾನಂದ ಗೌಡ್ರು ಹೇಳಿದ್ರು, ಸದಾನಂದ ಗೌಡ್ರು ಅಲ್ಲಿ ಯಾಕೆ ಸೋಲಾಗಿದೆ ಅನ್ನೋದಕ್ಕೆ ಅವ್ರನ್ನೇ ಅಧ್ಯಕ್ಷರನ್ನಾಗಿ ಅವ್ರನ್ನ ಅಲ್ಲಿ ಕಳಿಸ್ಕೊಟ್ಟಾರ. ಅವ್ರೆಲ್ಲಾ ಮಾಹಿತಿ ತಗೊಂಬಂದ್ರ. ಸದಾನಂದ ಗೌಡ್ರು ಇನ್ನೊಂದ್ ನನ್ ಮಾಹಿತಿನೇ ಕೊಟ್ಟಿಲ್ಲ, ನೀವ್ ಹೆಂಗ ಕೇಳಿದ್ರಿ ರಾಮುಲು ಮೇಲೆ ಈ ರೀತಿ ಅಲಿಗೇಷನ್ ಮಾಡೋದು? ಅದ್ ತಪ್ಪಲ್ಲ ಅಂತ ಹೇಳಿದ್ರು ಸರ್. ರಾಮುಲು ಮೇಲೆ ಆರೋಪಣೆ ಮಾಡ್ಬೇಕು. ಯಾವಾಗ ಮಾಡ್ಬೇಕು? ಎಲ್ಲಾ ನಾನು ವರದಿ ಕೊಟ್ಟ ನಂತರ ನೀವ್ ಮಾಡ್ಬೇಕಾಯ್ತು. ಈ ವರದಿನೇ ಕೊಟ್ಟಿಲ್ಲ, ಹೆಂಗ್ ಮಾಡಿದಿರಿ ಅಂತ ಸದಾನಂದ ಗೌಡ್ರು ಹೇಳಿದ್ರು. ಈ ರೀತಿ ಮಾಡಿದಂತ ಟೈಮಲ್ಲಿ ನೋವು ಆಯ್ತು. ನೋವಾದಂತ ಟೈಮ್ ನಾನ್ ಬಹಳ ನೋವು ಪಟ್ಕೊಂಡು, ಹಂಗಾಗಿ ನಾನ್ ನಿನ್ನೆ ಬಹಳ ನೋವಿನಿಂದ ಇದ್ದೆ ಸರ್. ನಾನ್ ಮಾತಾಡ್ಬೇಕಂತ ಕೂಡ ಎಲ್ಲಾರು ಬೇಡ ಅಂದ್ರೆ ನಾನ್ ಬಂದ್ಬಿಟ್ಟೆ. ಹಂಗಾಗಿ ನಾನು